ಪ್ರೀತಿಯ ಸ್ನೇಹಿತರೆ, SN ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳು. ಛತ್ರಪತಿ ಶಿವಾಜಿ ಮಹಾರಾಜರು ಭಾರತ ದೇಶದ ಮಹಾನ್ ಯೋಧ, ಶೂರ, ರಾಜ್ಯ ಮತ್ತು ಮರಾಠ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು. ಅವರು ಸ್ವರಾಜ್ಯದ ಕನಸನ್ನು ನನಸು ಮಾಡಿದ್ದ ಮಹಾನ್ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರ ಜನನ ಮತ್ತು ಕುಟುಂಬ. ಛತ್ರಪತಿ ಶಿವಾಜಿ ಮಹಾರಾಜರು ಫೆಬ್ರವರಿ 19, 1630ರಲ್ಲಿ ಅವರು ಶಿವನೇರಿ ಎಂಬ ದುರ್ಗದಲ್ಲಿ ಅಥವಾ ಕೋಟೆಯಲ್ಲಿ ಹುಟ್ಟಿರುತ್ತಾರೆ. ಇವರ ತಾಯಿ ಜೀಜಾಬಾಯಿ, ತಂದೆ ಶಹಾಜಿ ಭೋಸ್ಲೆ. ತಾಯಿ ಜೀಜಾಬಾಯಿ ಅವರು ಶಿವಾಜಿಯವರಲ್ಲಿ ದೇಶಭಕ್ತಿ, ಧರ್ಮ ಭಾವನೆಯನ್ನು ಬೆಳೆಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಸಾಧನೆಗಳು. ಮರಾಠ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದ್ದ ಮಹಾನ್ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜರು. ಮೊಘಲ್ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿದ ಒಬ್ಬ ಮಹಾನ್ ಧೀಮಂತ ನಾಯಕ, ವೇದ ಮತ್ತು ಶೂರ ಅಂತೆ ಹೇಳಬಹುದು ಸ್ನೇಹಿತರೆ. ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರು ಗೆರಿಲ್ಲಾ ಯುದ್ಧ ತಂತ್ರ ಬಳಸಿದ ಮೊದಲ ಭಾರತೀಯ ರಾಜರಲ್ಲಿ ಇವರು ಒಬ್ಬರಾಗಿರುತ್ತಾರೆ. 1674ರಲ್ಲಿ ರಾಜ್ಯ ಅಥವಾ ಪಟ್ಟಾಭಿಷೇಕ ನಡೆಯುತ್ತದೆ ಸ್ನೇಹಿತರೆ. ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ವೈಶಿಷ್ಟ್ಯತೆಗಳು. ಇವರು ಉತ್ತಮ ಆಡಳಿತ ವ್ಯವಸ್ಥೆಯನ್ನೇ ರೂಪಿಸಿದ ಮಹಾನ್ ವ್ಯಕ್ತಿ. ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟಪ್ರಧಾನ ಮಂಡಳಿ ಎಂಬ 8 ಸಚಿವರ ವ್ಯವಸ್ಥೆಯನ್ನೇ ಸ್ಥಾಪನೆ ಮಾಡಿದರು. ರೈತರ ರಕ್ಷಣೆ, ಧರ್ಮ ಸಹಿಷ್ಣುತೆಗೆ ಮಹತ್ವ ನೀಡಿದ ಮಹಾನ್ ವ್ಯಕ್ತಿ ಅಂತ ಹೇಳಬಹುದು. ಮಹಿಳೆಯರ ಬಗ್ಗೆ ಗೌರವವನ್ನು ಕಾಪಾಡಿದರು. ಇವರ ಪ್ರಮುಖ ಕೋಟೆಗಳು ರಾಯಗಢ ಫೋರ್ಟ್ ಅಥವಾ ರಾಯಗಢ ಕೋಟೆ ಎಂದು ಕರೆಯಬಹುದು, ಪ್ರತಾಪಗಢ ಫೋರ್ಟ್ ಮತ್ತು ಸಿಂಹಗಢ ಫೋರ್ಟ್ ಅಂತ ಹಲವಾರು ಕೋಟೆಗಳನ್ನು ನಾವು ಕಾಣಬಹುದು ಸ್ನೇಹಿತರೆ. ಇಲ್ಲಿ ಮಹತ್ವ ಎಂದರೆ ಹಿಂದ್ವಿ ಸ್ವರಾಜ್ಯ ಸ್ಥಾಪನೆ ಅವರ ಮಹಾನ್ ಗುರಿಯಾಗಿತ್ತು. ಶೌರ್ಯ, ಧೈರ್ಯ, ದೇಶ ಪ್ರೇಮದ ಬಗ್ಗೆ ಅವರಿಗೆ ಬಹಳ ಕಾಳಜಿ ಇತ್ತು. ಇಂದಿಗೂ ಯುವಕರಿಗೆ ಪ್ರೇರಣಾದಾಯಕ ನಾಯಕ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಈ ಶಿವಾಜಿ ಮಹಾರಾಜರ ಕುರಿತು ಒಂದಿಷ್ಟು MCQಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ವರ್ಷದಲ್ಲಿ ಜನಿಸಿರ್ತಾರೆ ಅಂದರೆ ಇವರು 1630ರಲ್ಲಿ ಫೆಬ್ರವರಿ 19ರಂದು ಶಿವನೇರು ದುರ್ಗದಲ್ಲಿ ಜನಿಸಿರುತ್ತಾರೆ ಸ್ನೇಹಿತರೆ. ಶಿವಾಜಿ ಮಹಾರಾಜರ ಜನ್ಮಸ್ಥಳ ಯಾವುದಂದರೆ ಶಿವನೇರು ದುರ್ಗ ಅಥವಾ ಶಿವನೇರು ಕೋಟೆ ಎಂಬಲ್ಲಿ ಇವರು ಜನಿಸಿರುತ್ತಾರೆ. ಶಿವಾಜಿಯವರ ತಾಯಿ ಹೆಸರು ಜೀಜಾಬಾಯಿ, ಶಿವಾಜಿಯ ತಂದೆ ಹೆಸರು ಶಹಾಜಿ ಭೋಸ್ಲೆ. ಶಿವಾಜಿಯ ಮಹಾರಾಜರು ಯಾವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಗುಪ್ತ ಸಾಮ್ರಾಜ್ಯ, ಚೋಳ ಸಾಮ್ರಾಜ್ಯ, ಮರಾಠ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ. ಇಲ್ಲಿ ಮರಾಠ ಸಾಮ್ರಾಜ್ಯ ಸರಿಯಾಗಿರುತ್ತೆ ಸ್ನೇಹಿತರೆ. ಶಿವಾಜಿಯವರು ಯಾವ ಮೊಘಲ್ ಚಕ್ರವರ್ತಿಯೊಂದಿಗೆ ಯುದ್ಧವನ್ನು ಮಾಡಿ ಹೋರಾಡಿದ ಮಹಾನ್ ಅಂದರೆ ಶಿವಾಜಿ ಮಹಾರಾಜರು ಔರಂಗಜೇಬನ ವಿರುದ್ಧ ಅಂದರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಅವರು ಒಬ್ಬ ಮಹಾನ್ ಪ್ರಸಿದ್ಧ ಮೊಘಲಾಗಿರ್ತಾರೆ. ಆ ಮೊಘಲ್ ಔರಂಗಜೇಬನ ವಿರುದ್ಧ ಶಿವಾಜಿ ಹೋರಾಟ ಮಾಡಿರ್ತಾರೆ ಸ್ನೇಹಿತರೆ. ಶಿವಾಜಿಯ ಪಟ್ಟಾಭಿಷೇಕವಾದ ವರ್ಷ 1674ರಲ್ಲಿ. ಶಿವಾಜಿಯವರು ಯಾವ ಯುದ್ಧ ತಂತ್ರವನ್ನು ಬಳಸಿದ ಮೊದಲ ಭಾರತೀಯ ಅಂದರೆ ಗೆರಿಲ್ಲಾ ಯುದ್ಧದಲ್ಲಿ ಇವರು ಭಾರತದಲ್ಲಿ ಬಳಸಿದ ಮೊದಲ ಗೆರಿಲ್ಲಾ ಯುದ್ಧ ಅಂತ ಹೇಳ್ಬೋದು. ಶಿವಾಜಿಯವರ ರಾಜಧಾನಿ ಯಾವುದು ಅಂದರೆ ರಾಯಗಢ ಕೋಟೆ ಅಥವಾ ರಾಯಗಢ ಫೋರ್ಟ್. ಶಿವಾಜಿಯವರ ಮಂತ್ರಿ ಸಭೆಯನ್ನು ಏನೆಂದು ಕರೆಯುತ್ತಾರೆ? ಅಷ್ಟದಿಗ್ಗಜರು, ಅಷ್ಟಪ್ರಧಾನರು, ನವರತ್ನರು, ಸಭಾಮಂಡಳಿ. ಇಲ್ಲಿ ಅಷ್ಟಪ್ರಧಾನರು, ಅಷ್ಟದಿಗ್ಗಜ ಅಂದರೆ ಕೃಷ್ಣದೇವರಾಜನ ಕಾಲದಲ್ಲಿ ಕಂಡುಬರುವ ಇನ್ನು ಅಷ್ಟದಿಗ್ಗಜರು ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಕಂಡು ಅಂದರೆ
ಪ್ರಧಾನರು ಶಿವಾಜಿಯ ಅಥವಾ ಮರಾಠರ ಕಾಲದಲ್ಲಿ ಅಷ್ಟಪ್ರಧಾನ ಕಂಡುಬರುತ್ತಾರೆ. ಈ ನವರತ್ನರು ಮೊಘಲ ಸಾಮ್ರಾಜ್ಯದ ಅಕ್ಬರ್ನ ಆಡಳಿತದಲ್ಲಿ ಈ ನವರತ್ನರು ಕಂಡುಬರ್ತಾರೆ ಸ್ನೇಹಿತರೆ. ಅದೇ ರೀತಿ ಶಿವಾಜಿಯವರ ಬಾಲ್ಯದ ಗುರು ಯಾರಂತ ನೇರ ಕ್ವಶನ್ ಕೇಳ್ತಾರೆ ನಿಮಗೆ, ದಾದಾಜಿ ಕೊಂಡದೇವ. ಶಿವಾಜಿಯವರು ಯಾವ ಕೋಟೆಯಲ್ಲಿ ಅಫ್ಜಲ್ ಖಾನನ್ನು ಸೋಲಿಸಿದರು? ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಕ್ವಶನು. ಇದು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದೇನೆ. PC ಆಗಿರ್ಬೋದು, PS ಆಗಿರ್ಬೋದು, SDA, FDA, ಗ್ರೂಪ್ C ಹಲವಾರು ಎಕ್ಸಾಮ್ಗಳಲ್ಲಿ ಶಿವಾಜಿಯವರು ಯಾವ ಕೋಟೆಯಲ್ಲಿ ಅಫ್ಜಲ್ ಖಾನನ್ನು ಸೋಲಿಸಿದಂದರೆ ಪ್ರತಾಪ್ಗಢ ಫೋರ್ಟ್ ಅಥವಾ ಪ್ರತಾಪಗಢ ಕೋಟೆಯಲ್ಲಿ ಶಿವಾಜಿಯವರು ಅಫ್ಜಲ್ ಖಾನನ್ನು ಸೋಲಿಸಿದರು. ಶಿವಾಜಿಯವರ ಕನಸು ಏನು? ಹಿಂದ್ವಿ ಸ್ವರಾಜ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಶಿವಾಜಿಯವರ ಮರಣ ಯಾವ ವರ್ಷದಲ್ಲಿ ಸಂಭವಿಸುತ್ತಂದರೆ 1680ರಲ್ಲಿ ಸ್ನೇಹಿತರೆ. ಶಿವಾಜಿಯವರು ಮಹಿಳೆಯರ ಬಗ್ಗೆ ಯಾವ ನಿಲುವು ಹೊಂದಿದರೆ ಗೌರವ ಮತ್ತು ರಕ್ಷಣೆ ನೀಡಿದರು. ಶಿವಾಜಿಯವರು ಯಾವ ಕೋಟೆಯನ್ನು ಸಮುದ್ರದ ಮೇಲೆ ನಿರ್ಮಿಸಿದರು? ಸಿಂಧನೂರು ದುರ್ಗ, ಶಿವನೇರಿ ದುರ್ಗ ಫೋರ್ಟ್ ಅಥವಾ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಶಿವಾಜಿಯವರ ಸೇನಾ ನಾಯಕರಲ್ಲಿ ಒಬ್ಬರು ಯಾರಾಗಿದ್ದಾರೆ ಅಂದರೆ ತಾನಾಜಿ ಮಲುಸರೆ ಅವರಾಗಿರುತ್ತಾರೆ. ಶಿವಾಜಿಯವರು ಯಾವ ಪ್ರದೇಶದಲ್ಲಿ ಹೆಚ್ಚು ಕೋಟೆಗಳನ್ನು ನಿರ್ಮಿಸಿದರೆಂದರೆ ಮಹಾರಾಷ್ಟ್ರದ ಪ್ರದೇಶದಲ್ಲಿ ಶಿವಾಜಿಯವರು ಹೆಚ್ಚು ಕೋಟೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಶಿವಾಜಿಯವರು ಏನೆಂದು ಕರೆಯಲಾಗುತ್ತದೆ? ಛತ್ರಪತಿ ಶಿವಾಜಿ ಮಹಾರಾಜರೆಂದು ಕರೆಯಲಾಗುತ್ತೆ. ಶಿವಾಜಿ ಮಹಾರಾಜರು ಯಾವ ರೀತಿಯ ರಾಜರಾಗಿದ್ದರೆಂದರೆ ನ್ಯಾಯಪ್ರಿಯ ಮತ್ತು ಶೂರ ರಾಜ್ಯರಾಗಿದ್ದರು ಮತ್ತು ಯೋಧರು ಕೂಡ ಆಗಿದ್ದರು. ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ಶಿವಾಜಿ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು.